ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಅದರ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯವರಿಂದ ಪಡೆಯೋಣ. ಗುರುಜಿ, ಈಗಾಗಲೇ ಹೇಳ್ತಿದ್ರಿ, ಅಂದರೆ ಹೆಂಡತಿಯ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂದರೆ ವಯಸ್ಸಾದ ನಂತರ ಅಂತ. ಅದು ಹೇಗೆ ನೋಡಿ, ವಯಸ್ಸಾಗೋಲ್ಲಿವರೆಗೂ ಅವಳಿಗೆ ಎಷ್ಟೇ ಪೀಡನೆಯನ್ನು ಕೊಟ್ಟಿದ್ರು ಅವಳು ಸಹಿಸ್ಕೊಂಡು ಅಲ್ಲಿವರೆಗೆ ಬಂದ್ಲು ಅಂತ ಇಟ್ಕೊಳ್ಳಿ. ಬಂದ ಮೇಲೆ ತನ್ನ ಮಕ್ಕಳು ಅವು ಕೆಲಸ ಸಿಗುತ್ತೆ, ಫಾರಿನಿಗೆ ಹೋಗ್ತಾವೋ ಅಥವಾ ಇನ್ನೊಂದು ಕಡೆ ಹೋಗ್ತಾವೋ, ಎಲ್ಲಿರ್ತಾವೋ ಬೆಳ್ಕೊಂಡಿರ್ತವೆ. ಈ ಮನೆಯಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿ ಅಥವಾ ಜೊತೆಗೆ ಇದ್ದಾರೆ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಮಗ ಸೊಸೆ ಅಳಿಯ ಮತ್ತು ಮಗಳಿರೋದು ಕಷ್ಟ, ಮಗ ಸೊಸೆ ಮಕ್ಕಳು ಇವರಿದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲಾದರೂ ಹೆಂಡತಿ ಆದಂಥವಳು ಬೇಗ ಸತ್ತು ಬಿಟ್ಟರೆ ಭಾಳ ಕಷ್ಟ ಆ ಗಂಡಸಿಗೆ. ಯಾಕೆಂತಂದರೆ ವಯಸ್ಸಾದ ಮೇಲೆ ಒಂದು ಕೆಮ್ಮಿದ ಅಂತ ಇಟ್ಕೊಳ್ಳಿ, ಅಥವಾ ಅಕ್ಷಿ ಅಂತ ಸೀನ್ ಬಂತು ಅಂತ ಇಟ್ಕೊಳ್ಳಿ, ಕುಡಿತಾ ಇರ್ಬೇಕಾದ್ರೆ ಏನಾದ್ರು ಚೊಲ್ದ ಅಂತ ಇಟ್ಕೊಳ್ಳಿ, ಅದನ್ನು ಒರೆಸೋದು ಯಾರು? ಹೆಂಡತಿ. ವಯಸ್ಸಾಗಿದ್ರು ಸಮೇತ ನನ್ನ ಗಂಡ ಏನೋ ಉಗ್ದಿದ್ದಾನೆ ಅನ್ನೋದನ್ನು ಬಾಚಾಳು. ಆದರೆ ಸೊಸೆ ಬಾಚ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಮಗ ಬಂದು ಬಾಚ್ಲಿಕ್ಕೆ ಸಾಧ್ಯ ಇದೆಯಾ? ಕೆಲಸದವ್ರು ಮುಂಚೆನೇ ಬಾಚ್ಲಿಕ್ಕಿಲ್ಲ. ಆದ್ದರಿಂದ ಭಾಳ ವ್ಯಥೆ ಆಗ್ತಕ್ಕಂಥದ್ದು. ಒಂದು ವೇಳೆ ಇನ್ನೂ ಒಂದು ಕಷ್ಟ ಅಂತ ಇಟ್ಕೊಳ್ಳಿ, ಸ್ನಾನಕ್ಕೆ ಹೋದರೆ ಅಥವಾ ಎಲ್ಲೋ ವಯಸ್ಸಾಗಿದಾಗ ಮೂತ್ರ ತಡ್ಕೊಳ್ಳಿಕ್ಕಾಗೋಲ್ಲ. ಕೆಲವೊಂದು ಸಂದರ್ಭದಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಬಟ್ಟೆನಲ್ಲಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಆ ಬಟ್ಟೆಯನ್ನು ಒಗೆದು ಹಾಕಬೇಕು. ಇವನಿಗೆ ಹುಷಾರಿಲ್ಲ. ಯಾರ ಹತ್ರ ಕೊಡೋದು ಮೂತ್ರ ಆಗಿರೋ ಬಟ್ಟೆನ? ಸೊಸೆ ಹತ್ರ ಕೊಡಲಿಕ್ಕಾಗತ್ತಾ? ಮಗನ ಹತ್ರ ಕೊಡಲಿಕ್ಕಾಗತ್ತಾ? ಅಳಿಯನ ಹತ್ರ ಕೊಡಲಿಕ್ಕಾಗತ್ತಾ? ಮಗಳು ಬರ್ತಾಳೆ ಅಂತ ನೋಡಲಿಕ್ಕಾಗತ್ತಾ? ಆಗ ಗೊತ್ತಾಗುತ್ತೆ ಹೆಂಡತಿ ಬೆಲೆ ಏನು ಅಂತ. ಅವಳು ಮಾತ್ರ ಗಂಡನಿಗೆ ಎಷ್ಟೇ ವಯಸ್ಸಾಗಲಿ, ಹೇಗೆ ಇರಲಿ, ಮಲಮೂತ್ರಗಳನ್ನು ಬಾಚ್ತಕ್ಕಂಥ ಒಂದು ದೊಡ್ಡತನದ ದೊಡ್ಡ ಹೃದಯ ಇರತಕ್ಕಂಥದ್ದು ಅದು ಈ ಭಾರತದ ಮಹಿಳೆಯರಲ್ಲಿ ಮಾತ್ರ. ಈ ಮಟ್ಟಿಗೆ ಯಾವ ಮತವೇ ಇಲ್ಲ, ಮತಾಂತರವಾಗಿ ಈ ಭಾವನೆ ನಮ್ಮ ದೇಶದಲ್ಲಿದೆ. ಹೇಗೆ ಅಂತಂದರೆ, ಮುಸಲ್ಮಾನರಲ್ಲೂ ಸಮೇತ ಗಂಡನ ಅಷ್ಟೇ ಪ್ರೀತಿ ಭಕ್ತಿ ಭಾವದಿಂದ ನೋಡ್ತಾರೆ, ಕ್ರಿಶ್ಚಿಯನ್ರಲ್ಲೂ ನೋಡ್ತಾರೆ, ಹಿಂದೂಗಳಲ್ಲೂ ನೋಡ್ತಾರೆ, ಜೈನರಲ್ಲೂ ನೋಡ್ತಾರೆ. ಇದೊಂದು ಭಾರಿ ದೊಡ್ಡ ಪವಿತ್ರತೆ ನಮ್ಮ ದೇಶದಲ್ಲಿದೆ. ಇವತ್ತಿಗೆ ಎಷ್ಟೋ ಬಡತನ ಇರ್ತಕ್ಕಂಥ ಮುಸ್ಲಿಮಲ್ಲಿ ನಾನು ನೋಡಿದ್ದೀನಿ, ಗಂಡ ಎಷ್ಟೇ ಹಿಂಸೆ ಕೊಡಲಿ, ಕಷ್ಟ ಕೊಡಲಿ, ಮಕ್ಕಳನ್ನ ಸಾಕ್ಲಿಕ್ಕಾಗದೇ ಇದ್ದರೂ ಸಮೇತ ಆಕೆ ತನ್ನ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ತಾನು ತ್ಯಾಗ ಮಾಡ್ತಕ್ಕಂಥ ಎಷ್ಟೋ ಮುಸ್ಲಿಂ ಕುಟುಂಬಗಳಲ್ಲಿದೆ. ಇದರೊಳಗೆ ಧರ್ಮ ಅನ್ನೋದಿಲ್ಲ. ಈ ದೇಶದ ಹೆಣ್ಮಕ್ಳೇ ಹಾಗೆ. ಅಂಥ ಒಂದು ತನ ಇದ್ದದ್ದು ಇವತ್ತಿಗೆ ಅದು ಮರೆಮಾಚಿ ಹೋಗ್ತಾ ಇದೆಯಲ್ಲ, ಬಹಳ ದುಃಖ ಆಗುವಂಥದ್ದು. ಯಾಕೆ ಅಂತಂದರೆ ಸಂಸ್ಕೃತಿ ತಪ್ಪು ಹೋಗಿದೆ, ಸಂಸ್ಕಾರ ತಪ್ಪು ಹೋಗಿದೆ, ಧಾರ್ಮಿಕತೆ ತಪ್ಪು ಹೋಗಿದೆ. ಇದನ್ನು ಹೇಳ್ಕೊಡುವಂಥ ಸ್ಥಿತಿನೂ ಇಲ್ಲ, ಕಲಿತಕ್ಕಂಥ ಭಾವನೆಯೂ ಆ ಮಕ್ಕಳಲ್ಲಿ ಇಲ್ಲ. ಹಾಗಾಗಿಯೇ ಇದನ್ನು ಇವತ್ತು ಸಂತೋಷ ಸೂತ್ರದಲ್ಲಿ ಎಷ್ಟು ಸಾಧ್ಯ ಅಷ್ಟು ಹೆಣ್ಣುಮಕ್ಕಳು ತಿಳ್ಕೊಳ್ಳಿ, ಜೊತೆಯಲ್ಲಿ ಗಂಡಸರು ಸಮೇತ ಇದನ್ನು ತಿಳ್ಕೊಬೇಕು. ಯಾಕೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಹೆಂಡತಿಯ ತತ್ವ ಮಹತ್ವ ಗೊತ್ತಿದ ಮೇಲೆ ಆ ಹೆಂಡತಿ ಪ್ರಾರಂಭದಿಂದ ಆ ಮನೆಯಲ್ಲಿ ಕಣ್ಣೀರಿಟ್ಲು ಅಂತಂದರೆ, ಅಥವಾ ಯಾವುದೇ ಒಂದು ಸೊಸೆ ಯಾವಾಗ ಮನೆಯನ್ನು ತುಂಬಿಸ್ಕೊಳ್ಬೇಕಾದ್ರೆ ಆ ಅಕ್ಕಿ ಒಂದು ಸೇರ ಅಕ್ಕಿ ಇಡ್ತೀರಿ, ಅದ್ರ ಮೇಲೆ ಬೆಲ್ಲ ಇಟ್ಟು ಧಾನ್ಯವನ್ನು ಚೊಲ್ತೀರಿ. ಏನು? ಧಾನ್ಯ ಲಕ್ಷ್ಮಿಯಾಗಿ ಮನೆ ಒಳಗಡೆ ಬರಬೇಕು ಅಂತ. ತಿನ್ನತಕ್ಕಂಥ ಅನ್ನ ಬ್ರಹ್ಮ ಅಲ್ವಾ, ಅದಕ್ಕೆ ಅದೇ ಮುಖ್ಯ ಈ ಮನೆಯಲ್ಲಿ. ಅಂತಹ ಧಾನ್ಯ ಮನೆಯಲ್ಲಿ ಪಡಸಾಲೆಯಲ್ಲಿ ಚೆಲ್ಲಲ್ಪಡಬೇಕು ಅಂತ. ಅದು ಯಾವುದರಲ್ಲಿ? ಸಿಹಿಯಾಗಿ ಚೆಲ್ಲಬೇಕು, ಬೆಲ್ಲದ ಮುಖಾಂತರ ಅಂತ ಅದನ್ನು ಇಟ್ಟಿದ್ದೀವಿ. ಹಾಗೆ ಬಂದಂತಹ ಲಕ್ಷ್ಮಿ ಅವಳನ್ನು ಹಿಂಸೆ ಕೊಟ್ಟು ಪದೇ ಪದೇ ಮಾನಸಿಕವಾಗಿ ಕೊಟ್ಟು ಏನೇನೋ ಮಾಡಿ ಅವಳಿಗೆ ಕಣ್ಣೀರು ಹಾಕಿಸ್ತಾ ಇದ್ದರೆ ಆ ಮನೆ ಖಂಡಿತವಾಗಿ ಒಳ್ಳೆಯದಾಗೋದಿಲ್ಲ. ಎಂಥ ಸೊಸೆ ಇರಲಿ, ಎಂಥ ಗಂಡನೇ ಆಗಿರಲಿ, ಎಂಥ ಅತ್ತೆನೇ ಆಗಿರಲಿ. ಅದೇ ರೀತಿಯಾಗಿ ಅವಳು ಲಕ್ಷ್ಮಿಯಾಗಿ ಬಂದಂಥವಳು ಲಕ್ಷ್ಮಿಯಾಗೇ ತಂದೆ ತಾಯಿ ರೀತಿಯಲ್ಲಿ ಅತ್ತೆ ಮಾವನನ್ನು ನೋಡಬೇಕು. ಆಗ ಆ ಮನೆ ಸ್ವರ್ಗ. ಇವ್ರು ಯಾರೋ ಅತ್ತೆ ಹೇಳಿದ್ದನ್ನೆಲ್ಲ ಇವಳು ಬೇರೆ ಕುತಂತ್ರದಲ್ಲಿ ಯೋಚನೆ ಮಾಡಿದ್ರೆ, ಅತ್ತೆಯನ್ನು ಬೇರೆ ರೀತಿಯಲ್ಲೇ ನೋಡ್ತಾ ಬಂದರೆ, ಅತ್ತೆ ಮಾವನನ್ನು ಹೊರಗೆ ಹಾಕ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದರೆ, ಅಥವಾ ಅತ್ತೆ ಮಾವನನ್ನು ಬಿಟ್ಟು ಈ ಮನೆಯಿಂದ ಗಂಡನನ್ನು ಮಾತ್ರ ತಗೊಂಡೋಗ್ಲಿಕ್ಕೆ ಹೊರಟ್ರೆ ಅವಳು ಕಾಳಿ ಆಗ್ತಕ್ಕಂಥದ್ದು ಸತ್ಯ. ಅವಳೂ ಸಹ ಮುಂದೊಂದು ದಿನ ಅತ್ತೆ ಆಗ್ತಾಳೆ, ಅವಳಿಗೂ ಒಳ್ಳೆಯದಾಗೋದಿಲ್ಲ. ಇದು ಧರ್ಮ ಹೇಳಿದೆ. ಈ ರೀತಿ ಯಾಕೆ ಬದುಕ್ತಾರೋ ಅವರು ಅನ್ಯೋನ್ಯವಾಗಿ ಸುಖ ಶಾಂತಿಯಿಂದ ಬದುಕ್ತಾರೆ. ನಿಜವಾಗಿಯೂ ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಮಹತ್ವ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ನೀವು ಹೇಳಿದ ಹಾಗೆ ಇವತ್ತು ಕಣ್ಮರೆಯಾಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಹಿಂದೂಗಳು ಮಾಡುವಂತಹ ಪ್ರತಿಯೊಂದು ಆಚರಣೆಯೂ ಕೂಡ ಮಹತ್ವದ್ದಾಗಿದೆ. ಮನುಷ್ಯನ ಪ್ರತಿಯೊಂದು ಭಾವನೆಗಳಿಗೆ ಬೆಲೆ ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಇದು ಇವತ್ತಿನ ಸಂತೋಷ ಸೂತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.